ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸಿದ್ಧಗಂಗಾ ಮಠದ ಒಂದಿಷ್ಟು ಪವಾಡಗಳನ್ನು ತಿಳಿದುಕೊಂಡೋಣ. ಸಿದ್ಧಗಂಗಾ ಮಠ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನದಾಸೋಹ ನಡೆಯುವ ಪವಿತ್ರ ತಾಣ. ಈ ಮಠದ ಆಧ್ಯಾತ್ಮಿಕ ದೀಪವಾಗಿ ಬೆಳೆದಿರುವ ನಡೆದು ಬಂದ ಒಂದು ದೇವರು ಜನಮನಗಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿ. ಅವರ ಜೀವನವೇ ಸೇವೆ, ಸಹನೆ ಮತ್ತು ತ್ಯಾಗದ ಸಂಕೇತ. ಇಂತಹ ಸ್ವಾಮೀಜಿಯವರ ಜೊತೆ ಸಂಬಂಧಪಟ್ಟ ಒಂದು ಅಚ್ಚರಿಯ ಘಟನೆಯನ್ನು ಇವತ್ತು ತಿಳ್ಕೊಂಡು ಬರೋಣ. ಒಂದಾನೊಂದು ದಿನ ಮಠದಲ್ಲಿ ಇಂದಿನಂತೆ ಅನ್ನದಾಸೋಹಕ್ಕೆ ಸಾಂಬಾರು ಮತ್ತು ಅನ್ನವನ್ನು ದೊಡ್ಡ ಪಾತ್ರೆಗಳಲ್ಲಿ ಸಿದ್ಧಪಡಿಸಲಾಗಿತ್ತು. ಆಗ ಅಜಾಗರೂಕತೆಯಿಂದ ಒಂದು ಹಾವು ಸಾಂಬಾರು ಪಾತ್ರೆಯೊಳಗೆ ಬೀಳುತ್ತದೆ. ಅಲ್ಲೇ ಸತ್ತು ಕೂಡ ಹೋಗುತ್ತದೆ. ಈ ವಿಷಯ ಮೊದಲು ಅಡುಗೆ ಮಾಡುವವರಿಗೆ ತಿಳಿದು ಬರುತ್ತದೆ. ಅವರು ಬೆಚ್ಚಿ ಬೀಳುತ್ತಾರೆ. ಇಷ್ಟು ದೊಡ್ಡ ಮಠದಲ್ಲಿ ಸಾವಿರಾರು ಜನರಿಗೆ ಊಟ ಬಡಿಸಬೇಕಾಗಿತ್ತು. ಹೀಗಿರುವಾಗ ಈ ಸಾಂಬಾರು ಹಾನಿ ಮಾಡಿದರೆ ಏನು ಆಗುತ್ತದೆ ಎಂಬ ಭಯ ಎಲ್ಲರಿಗೂ ತುಂಬಿತ್ತು. ಕೂಡಲೇ ಈ ವಿಷಯವನ್ನು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗಮನಕ್ಕೆ ತರಲಾಯಿತು. ಆದರೆ ಎಲ್ಲರೂ ಗಾಬರಿ ಪಡುತ್ತಾರೆ. ಸ್ವಾಮೀಜಿಯವರು ಮಾತ್ರ ಸಂಪೂರ್ಣ ಶಾಂತತೆಯಿಂದ ಅವರು ಸ್ವಲ್ಪ ಹೊತ್ತು ಯೋಚಿಸಿ ಒಂದು ಮಾತು ಹೇಳಿದರು. ಈ ಅನ್ನವನ್ನು ಈಗ ತ್ಯಜಿಸಿದ್ದೇವೆ ಅಂದರೆ ಅನ್ನದೇವತೆಯನ್ನು ಅವಮಾನ ಮಾಡಿದಂತಾಗುತ್ತದೆ. ಆದರೆ ತುಂಬ ಜನರು ಇವಾಗ ಹಸಿವಿನಿಂದ ಅಲ್ಲಿ ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಮೊದಲು ನಾನು ಸೇವಿಸುತ್ತೇನೆ. ನನಗೆ ಏನು ಆಗದಿದ್ದರೆ ಇತರರಿಗೆ ಕೂಡ ಸುರಕ್ಷಿತವಾಗಿ ಇರುತ್ತದೆ ಎಂದು ಹೇಳುತ್ತಾರೆ. ಅಂದಂತೆ ಅವರೇ ಮೊದಲು ಅನ್ನ ಮತ್ತು ಸಾಂಬಾರನ್ನು ಸೇವಿಸಿದರು. ಅಲ್ಲಿ ಇದ್ದವರ ಕಣ್ಣೀರಿನಲ್ಲಿ ಅವರನ್ನು ನೋಡುತ್ತಿದ್ದರು. ಅವರ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಅದು ಪೂರ್ಣ ಭಕ್ತಿಯ ಶರಣಾಗತಿಯಾಗಿತ್ತು. ಸ್ವಲ್ಪ ಹೊತ್ತಾದರೂ ಸ್ವಾಮೀಜಿಯವರಿಗೆ ಯಾವುದೇ ಅಸ್ವಸ್ಥತೆ ಕಾಣಿಸಲಿಲ್ಲ. ನಂತರವೇ ಅದೇ ಅನ್ನವನ್ನು ಭಕ್ತರಿಗೆ ಬಡಿಸಲಾಯಿತು. ಈ ಘಟನೆಯಿಂದ ಜನರು ಸ್ವಾಮೀಜಿಯವರನ್ನು ಕೇವಲ ಧಾರ್ಮಿಕ ನಾಯಕನಷ್ಟೇ ಅಲ್ಲ, ಜೀವಮಾನವನ್ನೇ ಇತರ ಕಲ್ಯಾಣಕ್ಕೆ ಅರ್ಪಿಸಿದ ಮಹಾತ್ಮನೆಂದು ಮತ್ತೊಮ್ಮೆ ಅರಿತುಕೊಂಡರು. ಸ್ವಾಮೀಜಿಯವರು ಸದಾ ಹೇಳುತ್ತಿದ್ದ ಮಾತೆ ಅನ್ನವೇ ದೇವರು ಅಂತ ಹೇಳುತ್ತಿದ್ದರು. ಮಾನವ ಸೇವೆಯ ಪಾಠ. ಹೀಗಾಗಿ ಜನರು ಅವರನ್ನು ನಡೆದುವ ದೇವರು ಎಂದು ಹೇಳುವುದು ಅಚ್ಚರಿಯೇನಿಲ್ಲ. ಸೇವೆ, ಕರುಣೆ ಮತ್ತು ಸಮಾನತೆಯ ಮೂಲಕ ಲೋಕಕ್ಕೆ ದಾರಿ ತೋರಿದ ಈ ಮಹಾತ್ಮರ ಕಥೆ ಇಂದು ಸಹ ಲಕ್ಷಾಂತರ ಜನರ ಮತ್ತು ಭಕ್ತಿ ಮಾನವೀಯತೆಯ ಬೆಳಕನ್ನು ಹಚ್ಚುತ್ತದೆ.